ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಮಡಿಕೇರಿಗೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಜೊತೆಗೆ ವರ್ಷಾಂತ್ಯ ಇದು, ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗಿದೆ. ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ನಾವೀಗ ಮಡಿಕೇರಿಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ರಾಜಾ ಸೀಟಲ್ಲಿ ಇದ್ದೇವೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನೋಡ್ಬೋದು ಯಾವ ರೀತಿ ಸೇರ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸಂಜೆ ಆಗದಂತೆ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಏಕೆಂದರೆ ಮಡಿಕೇರಿಗೆ ಬರುವಂಥ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿ ರಾಜಾ ಸೀಟನ್ನು ನೋಡಿಯೇ ಹೋಗುವಂಥದ್ದು. ರಾಜಾ ಸೀಟ್ ಪ್ರಮುಖ ಬರುವಂಥ ಉದ್ದೇಶ ಅಂತ ಹೇಳಿದ್ರೆ ಇದು ಗಾರ್ಡನ್ ಇದೆ, ಗಾರ್ಡನ್ ನೋಡಿ ಹೋಗುವಂಥದ್ದು. ಜೊತೆಗೆ ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಜಿಪ್ ಲೈನ್ ಸೇರಿದಂತೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ. ಅದೆಲ್ಲ ನೋಡಲಿಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವಂಥದ್ದು. ಹೆಚ್ಚಾಗಿ ಬರುವಂಥದ್ದು ಇದು ಪ್ರಕೃತಿ ಸೌಂದರ್ಯ ಹಾಗೂ ಸೂರ್ಯಾಸ್ತ, ಸಂಜೆ ವೇಳೆಗೆ ಸೂರ್ಯಾಸ್ತ ನೋಡಲಿಕ್ಕೆ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಇದು ಪಡುಬಿದ್ರೆ ಹೊರ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇವತ್ತು ರಜೆ, ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬಂದಿರುವಂಥದ್ದು. ಇನ್ನು ಇದೇ ಕಳೆದ ಒಂದು ವಾರದಿಂದ ಇದೇ ರೀತಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಹೊಸ ವರ್ಷಕ್ಕೆ ಬರಮಾಡಿಕೊಳ್ಳಿಕ್ಕೆ ಇನ್ನೇನು ಒಂದು ದಿನಗಣನೆ ಆರಂಭವಾಗಿ ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇನ್ನು ಹೆಚ್ಚಿನ ಪ್ರವಾಸಿಗರು ಇಲ್ಲಿ ಬರುವಂಥದ್ದು ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ. ಪ್ರಕೃತಿ ಸೌಂದರ್ಯಕ್ಕೆ ಅಂದರೆ ರಾಜಾ ಸೀಟ್ ಫೇಮಸ್, ಅದರಿಂದ ಹೆಚ್ಚಿನ ಪ್ರವಾಸಿಗರು ಬರುವಂಥದ್ದು. ಈಗ ಈ ಪ್ರವಾಸಿಗರ ಜೊತೆಗೆ ಈ ಮಕ್ಕಳು ಕೂಡ ಪ್ರವಾಸ ಬರ್ತಿರುವಂಥದ್ದು. ಅದರಿಂದ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಪ್ರವಾಸ. ಅದರಿಂದ ಹೆಚ್ಚು ಜನರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆಗೆ ಸೂರ್ಯಾಸ್ತ ಏನಾಗುತ್ತೆ, ಸನ್ಸೆಟ್, ಅದನ್ನು ನೋಡಲಿಕ್ಕೆ ಕೂಡ ಬರ್ತಾರೆ. ಇನ್ನೇನು 6-6:30 ಗಂಟೆಗೆ ಸನ್ಸೆಟ್ ಆಗುವಂಥದ್ದು ಪ್ರತಿ ದಿವಸ. ಅದನ್ನು ನೋಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ಒಂದು ಕಾದು ಕುಳಿತಿರ್ತಾರೆ. ಈಗ ಈ ಕ್ರಿಸ್ಮಸ್ ರಜೆ ಜೊತೆಗೆ ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಎಲ್ಲ ಸೇರಿಸಿ ಎಲ್ಲ ಪ್ರವಾಸಿಗರು ಈ ಕಡೆ ಬರ್ತಾ ಇರುವಂಥದ್ದು. ಹೊಸ ವರ್ಷ ಅಂತ ಹೇಳುವಾಗ ಮಡಿಕೇರಿ ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ, ಇಲ್ಲಿ ಬರುವಂಥದ್ದು ಸಾಮಾನ್ಯ. ಅದೇ ರೀತಿ ಈಗ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಶುರುವಾಗಿರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಇದೇ ರೀತಿ ಜನತೆ ಬರ್ತಾರೆ. ಒಟ್ಟಾರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದನೆ ಮಾಡಲಿಕ್ಕಾಗಿ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಬಂದು ಒಂದು ಅರ್ಧ ಗಂಟೆಗಳ ಕಾಲ ಕೂತು ರಿಲ್ಯಾಕ್ಸ್ ಮಾಡಿ ಹೋಗುವಂಥದ್ದು. ಜೊತೆಗೆ ಅಲ್ಲಿ ಗ್ರೇಟರ್ ರಾಜಾ ಸೀಟ್ ಅಂತೇಳಿ ಆ ಕಡೆ ಕೂಡ ಸುಮಾರು ಒಂದೂವರೆ ಎಕರೆ ಜಾಗ ಇದೆ. ಅಲ್ಲಿ ಕೂಡ ಈಗ ಗಾರ್ಡನ್ ಏರಿಯಾ ಎಲ್ಲ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಹಿಂದೆ ಆದಾಗ ಎಲ್ಲ ಟೂರಿಸ್ಟ್ ಬಂದು ಇಲ್ಲೇ ಇರ್ತಿದ್ರು, ಒಂದೇ ಜಾಗದಲ್ಲಿ ತುಂಬ ಜನ ಕಾಣ್ತಾ ಇದ್ರು. ಈಗ ಆ ಕಡೆ ಕೂಡ 1.5 ಎಕರೆ ಜಾಗ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಅದರಿಂದ ಆ ಕಡೆ ಎಲ್ಲ ಹರಿದು ಹಂಚಿ ಹೋಗಿದ್ದಾರೆ ಟೂರಿಸ್ಟು. ಅಷ್ಟೊಂದು ಜನರು ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇನ್ನೂ ಈಗ ಎಷ್ಟು ಪ್ರವಾಸಿಗರು ಸಾಕಷ್ಟು ಈ ಕಡೆ ಹರಿದು ಬರ್ತಾ ಇದ್ದಾರೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ನ್ಯೂ ಇಯರ್ ಆಗುವವರೆಗೂ ಇದೇ ರೀತಿ ಪ್ರವಾಸಿಗರು ಮಡಿಕೇರಿ ಅಂತ ಬರ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ ಕೊಡೋದು. ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಮಡಿಕೇರಿಗೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಜೊತೆಗೆ ವರ್ಷಾಂತ್ಯ ಇದು, ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗಿದೆ. ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ನಾವೀಗ ಮಡಿಕೇರಿಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ರಾಜಾ ಸೀಟಲ್ಲಿ ಇದ್ದೇವೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನೋಡ್ಬೋದು ಯಾವ ರೀತಿ ಸೇರ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸಂಜೆ ಆಗದಂತೆ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಏಕೆಂದರೆ ಮಡಿಕೇರಿಗೆ ಬರುವಂಥ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿ ರಾಜಾ ಸೀಟನ್ನು ನೋಡಿಯೇ ಹೋಗುವಂಥದ್ದು. ರಾಜಾ ಸೀಟ್ ಪ್ರಮುಖ ಬರುವಂಥ ಉದ್ದೇಶ ಅಂತ ಹೇಳಿದ್ರೆ ಇದು ಗಾರ್ಡನ್ ಇದೆ, ಗಾರ್ಡನ್ ನೋಡಿ ಹೋಗುವಂಥದ್ದು. ಜೊತೆಗೆ ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಜಿಪ್ ಲೈನ್ ಸೇರಿದಂತೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ. ಅದೆಲ್ಲ ನೋಡಲಿಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವಂಥದ್ದು. ಹೆಚ್ಚಾಗಿ ಬರುವಂಥದ್ದು ಇದು ಪ್ರಕೃತಿ ಸೌಂದರ್ಯ ಹಾಗೂ ಸೂರ್ಯಾಸ್ತ, ಸಂಜೆ ವೇಳೆಗೆ ಸೂರ್ಯಾಸ್ತ ನೋಡಲಿಕ್ಕೆ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಇದು ಪಡುಬಿದ್ರೆ ಹೊರ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇವತ್ತು ರಜೆ, ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬಂದಿರುವಂಥದ್ದು. ಇನ್ನು ಇದೇ ಕಳೆದ ಒಂದು ವಾರದಿಂದ ಇದೇ ರೀತಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಹೊಸ ವರ್ಷಕ್ಕೆ ಬರಮಾಡಿಕೊಳ್ಳಿಕ್ಕೆ ಇನ್ನೇನು ಒಂದು ದಿನಗಣನೆ ಆರಂಭವಾಗಿ ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇನ್ನು ಹೆಚ್ಚಿನ ಪ್ರವಾಸಿಗರು ಇಲ್ಲಿ ಬರುವಂಥದ್ದು ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ. ಪ್ರಕೃತಿ ಸೌಂದರ್ಯಕ್ಕೆ ಅಂದರೆ ರಾಜಾ ಸೀಟ್ ಫೇಮಸ್, ಅದರಿಂದ ಹೆಚ್ಚಿನ ಪ್ರವಾಸಿಗರು ಬರುವಂಥದ್ದು. ಈಗ ಈ ಪ್ರವಾಸಿಗರ ಜೊತೆಗೆ ಈ ಮಕ್ಕಳು ಕೂಡ ಪ್ರವಾಸ ಬರ್ತಿರುವಂಥದ್ದು. ಅದರಿಂದ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಪ್ರವಾಸ. ಅದರಿಂದ ಹೆಚ್ಚು ಜನರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆಗೆ ಸೂರ್ಯಾಸ್ತ ಏನಾಗುತ್ತೆ, ಸನ್ಸೆಟ್, ಅದನ್ನು ನೋಡಲಿಕ್ಕೆ ಕೂಡ ಬರ್ತಾರೆ. ಇನ್ನೇನು 6-6:30 ಗಂಟೆಗೆ ಸನ್ಸೆಟ್ ಆಗುವಂಥದ್ದು ಪ್ರತಿ ದಿವಸ. ಅದನ್ನು ನೋಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ಒಂದು ಕಾದು ಕುಳಿತಿರ್ತಾರೆ. ಈಗ ಈ ಕ್ರಿಸ್ಮಸ್ ರಜೆ ಜೊತೆಗೆ ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಎಲ್ಲ ಸೇರಿಸಿ ಎಲ್ಲ ಪ್ರವಾಸಿಗರು ಈ ಕಡೆ ಬರ್ತಾ ಇರುವಂಥದ್ದು. ಹೊಸ ವರ್ಷ ಅಂತ ಹೇಳುವಾಗ ಮಡಿಕೇರಿ ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ, ಇಲ್ಲಿ ಬರುವಂಥದ್ದು ಸಾಮಾನ್ಯ. ಅದೇ ರೀತಿ ಈಗ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಶುರುವಾಗಿರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಇದೇ ರೀತಿ ಜನತೆ ಬರ್ತಾರೆ. ಒಟ್ಟಾರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದನೆ ಮಾಡಲಿಕ್ಕಾಗಿ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಬಂದು ಒಂದು ಅರ್ಧ ಗಂಟೆಗಳ ಕಾಲ ಕೂತು ರಿಲ್ಯಾಕ್ಸ್ ಮಾಡಿ ಹೋಗುವಂಥದ್ದು. ಜೊತೆಗೆ ಅಲ್ಲಿ ಗ್ರೇಟರ್ ರಾಜಾ ಸೀಟ್ ಅಂತೇಳಿ ಆ ಕಡೆ ಕೂಡ ಸುಮಾರು ಒಂದೂವರೆ ಎಕರೆ ಜಾಗ ಇದೆ. ಅಲ್ಲಿ ಕೂಡ ಈಗ ಗಾರ್ಡನ್ ಏರಿಯಾ ಎಲ್ಲ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಹಿಂದೆ ಆದಾಗ ಎಲ್ಲ ಟೂರಿಸ್ಟ್ ಬಂದು ಇಲ್ಲೇ ಇರ್ತಿದ್ರು, ಒಂದೇ ಜಾಗದಲ್ಲಿ ತುಂಬ ಜನ ಕಾಣ್ತಾ ಇದ್ರು. ಈಗ ಆ ಕಡೆ ಕೂಡ 1.5 ಎಕರೆ ಜಾಗ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಅದರಿಂದ ಆ ಕಡೆ ಎಲ್ಲ ಹರಿದು ಹಂಚಿ ಹೋಗಿದ್ದಾರೆ ಟೂರಿಸ್ಟು. ಅಷ್ಟೊಂದು ಜನರು ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇನ್ನೂ ಈಗ ಎಷ್ಟು ಪ್ರವಾಸಿಗರು ಸಾಕಷ್ಟು ಈ ಕಡೆ ಹರಿದು ಬರ್ತಾ ಇದ್ದಾರೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ನ್ಯೂ ಇಯರ್ ಆಗುವವರೆಗೂ ಇದೇ ರೀತಿ ಪ್ರವಾಸಿಗರು ಮಡಿಕೇರಿ ಅಂತ ಬರ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ ಕೊಡೋದು.
ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಮಡಿಕೇರಿಗೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಜೊತೆಗೆ ವರ್ಷಾಂತ್ಯ ಇದು, ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗಿದೆ. ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ನಾವೀಗ ಮಡಿಕೇರಿಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ರಾಜಾ ಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನೋಡ್ಬೋದು ಯಾವ ರೀತಿ ಸೇರ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸಂಜೆ ಆಗದಂತೆ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಏಕೆಂದರೆ ಮಡಿಕೇರಿಗೆ ಬರುವಂಥ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿ ರಾಜಾ ಸೀಟನ್ನು ನೋಡಿಯೇ ಹೋಗುವಂಥದ್ದು. ರಾಜಾ ಸೀಟ್ ಪ್ರಮುಖ ಬರುವಂಥ ಉದ್ದೇಶ ಅಂತ ಹೇಳಿದ್ರೆ ಇದು ಗಾರ್ಡನ್ ಇದೆ, ಗಾರ್ಡನ್ ನೋಡಿ ಹೋಗುವಂಥದ್ದು. ಜೊತೆಗೆ ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಜಿಪ್ ಲೈನ್ ಸೇರಿದಂತೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ. ಅದೆಲ್ಲ ನೋಡಲಿಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವಂಥದ್ದು. ಹೆಚ್ಚಾಗಿ ಬರುವಂಥದ್ದು ಇದು ಪ್ರಕೃತಿ ಸೌಂದರ್ಯ ಹಾಗೂ ಸೂರ್ಯಾಸ್ತ, ಸಂಜೆ ವೇಳೆಗೆ ಸೂರ್ಯಾಸ್ತ ನೋಡಲಿಕ್ಕೆ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಇದು ಕೊಡಗು ಹೊರ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇವತ್ತು ರಜೆ, ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬಂದಿರುವಂಥದ್ದು. ಇನ್ನು ಇದೇ ಕಳೆದ ಒಂದು ವಾರದಿಂದ ಇದೇ ರೀತಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಹೊಸ ವರ್ಷಕ್ಕೆ ಬರಮಾಡಿಕೊಳ್ಳಿಕ್ಕೆ ಇನ್ನೇನು ಒಂದು ದಿನಗಣನೆ ಆರಂಭವಾಗಿ ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇನ್ನು ಹೆಚ್ಚಿನ ಪ್ರವಾಸಿಗರು ಇಲ್ಲಿ ಬರುವಂಥದ್ದು ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ. ಪ್ರಕೃತಿ ಸೌಂದರ್ಯಕ್ಕೆ ಅಂದರೆ ರಾಜಾ ಸೀಟ್ ಫೇಮಸ್, ಅದರಿಂದ ಹೆಚ್ಚಿನ ಪ್ರವಾಸಿಗರು ಬರುವಂಥದ್ದು. ಈಗ ಈ ಪ್ರವಾಸಿಗರ ಜೊತೆಗೆ ಈ ಮಕ್ಕಳು ಕೂಡ ಪ್ರವಾಸ ಬರ್ತಿರುವಂಥದ್ದು. ಅದರಿಂದ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಪ್ರವಾಸ. ಅದರಿಂದ ಹೆಚ್ಚು ಜನರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆಗೆ ಸೂರ್ಯಾಸ್ತ ಏನಾಗುತ್ತೆ, ಸನ್ಸೆಟ್, ಅದನ್ನು ನೋಡಲಿಕ್ಕೆ ಕೂಡ ಬರ್ತಾರೆ. ಇನ್ನೇನು 6-6:30 ಗಂಟೆಗೆ ಸನ್ಸೆಟ್ ಆಗುವಂಥದ್ದು ಪ್ರತಿ ದಿವಸ. ಅದನ್ನು ನೋಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ಒಂದು ಕಾದು ಕುಳಿತಿರ್ತಾರೆ. ಈಗ ಈ ಕ್ರಿಸ್ಮಸ್ ರಜೆ ಜೊತೆಗೆ ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಈ ಎಲ್ಲ ಸೇರಿಸಿ ಎಲ್ಲ ಪ್ರವಾಸಿಗರು ಈ ಕಡೆ ಬರ್ತಾ ಇರುವಂಥದ್ದು. ಹೊಸ ವರ್ಷ ಅಂತ ಹೇಳುವಾಗ ಮಡಿಕೇರಿ ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ, ಇಲ್ಲಿ ಬರುವಂಥದ್ದು ಸಾಮಾನ್ಯ. ಅದೇ ರೀತಿ ಈಗ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಇದು ಶುರುವಾಗಿರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಇದೇ ರೀತಿ ಜನತೆ ಬರ್ತಾರೆ. ಒಟ್ಟಾರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದನೆ ಮಾಡಲಿಕ್ಕಾಗಿ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಬಂದು ಒಂದು ಅರ್ಧ ಗಂಟೆಗಳ ಕಾಲ ಕೂತು ರಿಲ್ಯಾಕ್ಸ್ ಮಾಡಿ ಹೋಗುವಂಥದ್ದು. ಜೊತೆಗೆ ಅಲ್ಲಿ ಗ್ರೇಟರ್ ರಾಜಾ ಸೀಟ್ ಅಂತ ಹೇಳಿ ಆ ಕಡೆ ಕೂಡ ಸುಮಾರು ಒಂದೂವರೆ ಎಕರೆ ಜಾಗ ಇದೆ. ಅಲ್ಲಿ ಕೂಡ ಈಗ ಗಾರ್ಡನ್ ಏರಿಯಾ ಎಲ್ಲ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಹಿಂದೆ ಆದಾಗ ಎಲ್ಲ ಟೂರಿಸ್ಟ್ ಬಂದು ಇಲ್ಲೇ ಇರ್ತಿದ್ರು, ಒಂದೇ ಜಾಗದಲ್ಲಿ ತುಂಬ ಜನ ಕಾಣ್ತಾ ಇದ್ರು. ಈಗ ಆ ಕಡೆ ಕೂಡ 1.5 ಎಕರೆ ಜಾಗ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಅದರಿಂದ ಆ ಕಡೆ ಎಲ್ಲ ಹರಿದು ಹಂಚಿ ಹೋಗಿದ್ದಾರೆ ಟೂರಿಸ್ಟು. ಅಷ್ಟೊಂದು ಜನರು ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇನ್ನೂ ಈಗ ಎಷ್ಟು ಪ್ರವಾಸಿಗರು ಸಾಕಷ್ಟು ಈ ಕಡೆ ಹರಿದು ಬರ್ತಾ ಇದ್ದಾರೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ನ್ಯೂ ಇಯರ್ ಆಗುವವರೆಗೂ ಇದೇ ರೀತಿ ಪ್ರವಾಸಿಗರು ಮಡಿಕೇರಿ ಹತ್ರ ಬರ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ ಕೊಡೋದು. ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಮಡಿಕೇರಿಗೆ ಸಾಗರೋಪಾದಿಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಕ್ರಿಸ್ಮಸ್ ಜೊತೆಗೆ ವರ್ಷಾಂತ್ಯ ಇದು, ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗಿದೆ. ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ನಾವೀಗ ಮಡಿಕೇರಿಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ರಾಜಾ ಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನೋಡ್ಬೋದು ಯಾವ ರೀತಿ ಸೇರ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸಂಜೆ ಆಗದಂತೆ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಏಕೆಂದರೆ ಮಡಿಕೇರಿಗೆ ಬರುವಂಥ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿ ರಾಜಾ ಸೀಟನ್ನು ನೋಡಿಯೇ ಹೋಗುವಂಥದ್ದು. ರಾಜಾ ಸೀಟ್ ಪ್ರಮುಖ ಬರುವಂಥ ಉದ್ದೇಶ ಅಂತ ಹೇಳಿದ್ರೆ ಇದು ಗಾರ್ಡನ್ ಇದೆ, ಗಾರ್ಡನ್ ನೋಡಿ ಹೋಗುವಂಥದ್ದು. ಜೊತೆಗೆ ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಜಿಪ್ ಲೈನ್ ಸೇರಿದಂತೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ. ಅದೆಲ್ಲ ನೋಡಲಿಕ್ಕೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುವಂಥದ್ದು. ಹೆಚ್ಚಾಗಿ ಬರುವಂಥದ್ದು ಇದು ಪ್ರಕೃತಿ ಸೌಂದರ್ಯ ಹಾಗೂ ಸೂರ್ಯಾಸ್ತ, ಸಂಜೆ ವೇಳೆಗೆ ಸೂರ್ಯಾಸ್ತ ನೋಡಲಿಕ್ಕೆ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಇದು ಕೊಡಗು ಹೊರ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇವತ್ತು ರಜೆ, ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬಂದಿರುವಂಥದ್ದು. ಇನ್ನು ಇದೇ ಕಳೆದ ಒಂದು ವಾರದಿಂದ ಇದೇ ರೀತಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಹೊಸ ವರ್ಷಕ್ಕೆ ಬರಮಾಡಿಕೊಳ್ಳಿಕ್ಕೆ ಇನ್ನೇನು ಒಂದು ದಿನಗಣನೆ ಆರಂಭವಾಗಿ ಅದರಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇನ್ನು ಹೆಚ್ಚಿನ ಪ್ರವಾಸಿಗರು ಇಲ್ಲಿ ಬರುವಂಥದ್ದು ಪ್ರಕೃತಿ ಸೌಂದರ್ಯ ವೀಕ್ಷಣೆ ಮಾಡಲಿಕ್ಕೆ. ಪ್ರಕೃತಿ ಸೌಂದರ್ಯಕ್ಕೆ ಅಂದರೆ ರಾಜಾ ಸೀಟ್ ಫೇಮಸ್, ಅದರಿಂದ ಹೆಚ್ಚಿನ ಪ್ರವಾಸಿಗರು ಬರುವಂಥದ್ದು. ಈಗ ಈ ಪ್ರವಾಸಿಗರ ಜೊತೆಗೆ ಈ ಮಕ್ಕಳು ಕೂಡ ಪ್ರವಾಸ ಬರ್ತಿರುವಂಥದ್ದು. ಅದರಿಂದ ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಪ್ರವಾಸ. ಅದರಿಂದ ಹೆಚ್ಚು ಜನರು ಇಲ್ಲಿಗೆ ಬರುವಂಥದ್ದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆಗೆ ಸೂರ್ಯಾಸ್ತ ಏನಾಗುತ್ತೆ, ಸನ್ಸೆಟ್, ಅದನ್ನು ನೋಡಲಿಕ್ಕೆ ಕೂಡ ಬರ್ತಾರೆ. ಇನ್ನೇನು 6-6:30 ಗಂಟೆಗೆ ಸನ್ಸೆಟ್ ಆಗುವಂಥದ್ದು ಪ್ರತಿ ದಿವಸ. ಅದನ್ನು ನೋಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ಒಂದು ಕಾದು ಕುಳಿತಿರ್ತಾರೆ. ಈಗ ಈ ಕ್ರಿಸ್ಮಸ್ ರಜೆ ಜೊತೆಗೆ ಹೊಸ ವರ್ಷಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಈ ಎಲ್ಲ ಸೇರಿಸಿ ಎಲ್ಲ ಪ್ರವಾಸಿಗರು ಈ ಕಡೆ ಬರ್ತಾ ಇರುವಂಥದ್ದು. ಹೊಸ ವರ್ಷ ಅಂತ ಹೇಳುವಾಗ ಮಡಿಕೇರಿ ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ, ಇಲ್ಲಿ ಬರುವಂಥದ್ದು ಸಾಮಾನ್ಯ. ಅದೇ ರೀತಿ ಈಗ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಇದು ಶುರುವಾಗಿರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಇದೇ ರೀತಿ ಜನತೆ ಬರ್ತಾರೆ. ಒಟ್ಟಾರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದನೆ ಮಾಡಲಿಕ್ಕಾಗಿ ಹೆಚ್ಚು ಪ್ರವಾಸಿಗರು ಬರುವಂಥದ್ದು. ಬಂದು ಒಂದು ಅರ್ಧ ಗಂಟೆಗಳ ಕಾಲ ಕೂತು ರಿಲ್ಯಾಕ್ಸ್ ಮಾಡಿ ಹೋಗುವಂಥದ್ದು. ಜೊತೆಗೆ ಅಲ್ಲಿ ಗ್ರೇಟರ್ ರಾಜಾ ಸೀಟ್ ಅಂತ ಹೇಳಿ ಆ ಕಡೆ ಕೂಡ ಸುಮಾರು ಒಂದೂವರೆ ಎಕರೆ ಜಾಗ ಇದೆ. ಅಲ್ಲಿ ಕೂಡ ಈಗ ಗಾರ್ಡನ್ ಏರಿಯಾ ಎಲ್ಲ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಹಿಂದೆ ಆದಾಗ ಎಲ್ಲ ಟೂರಿಸ್ಟ್ ಬಂದು ಇಲ್ಲೇ ಇರ್ತಿದ್ರು, ಒಂದೇ ಜಾಗದಲ್ಲಿ ತುಂಬ ಜನ ಕಾಣ್ತಾ ಇದ್ರು. ಈಗ ಆ ಕಡೆ ಕೂಡ 1.5 ಎಕರೆ ಜಾಗ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಅದರಿಂದ ಆ ಕಡೆ ಎಲ್ಲ ಹರಿದು ಹಂಚಿ ಹೋಗಿದ್ದಾರೆ ಟೂರಿಸ್ಟು. ಅಷ್ಟೊಂದು ಜನರು ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇನ್ನೂ ಈಗ ಎಷ್ಟು ಪ್ರವಾಸಿಗರು ಸಾಕಷ್ಟು ಈ ಕಡೆ ಹರಿದು ಬರ್ತಾ ಇದ್ದಾರೆ. ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ನ್ಯೂ ಇಯರ್ ಆಗುವವರೆಗೂ ಇದೇ ರೀತಿ ಪ್ರವಾಸಿಗರು ಮಡಿಕೇರಿ ಹತ್ರ ಬರ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ಯುವಕರ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ ಕೊಡೋದು.